ಇಲ್ಲಿ ಇಲ್ಲವೆನೇ ಇನ್ನೊಂದು ದೇಶದೊಳಿಕ್ಕೂ, ಈಗ ಇಲ್ಲವೆನೇ ಇನ್ನೊಂದು ಕಾಲದೊಳಿಪ್ಪುದು. ಎಲ್ಲ ಕಾಲ ಎಲ್ಲ ದೇಶದಲ್ಲಿ ಜಗವಿಲ್ಲೆನೆ, ಮೊಲ್ಲನ ಕೊಂಬಿನಂತೆ ಜಗವಿಲ್ಲದೆ ಪೋಕು. ಸಲ್ಲದಲ್ಲ ಈ ವಾಕು, ಇನ್ನೂ ಕಲಹ ಸಾಕು. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ, ತಥಾ ಕಲೌ ವಾದಿರಾಜ ಶ್ರೀಪಾದೋ ವಿಷ್ಟದಾ ಸತಾಂ. ಇಲ್ಲಿ ಇಲ್ಲವೆನೆ ಇನ್ನೊಂದು ದೇಶದೊಳಿಕ್ಕೂ. ಈ ಪದ್ಯದಿಂದ ಶ್ರೀವಾದಿರಾಜರು ಒಂದು ಸ್ಥಳದಲ್ಲಿ ಒಂದು ವಸ್ತು ಇಲ್ಲವೆಂದರೆ ಬೇರೆ ಒಂದು ದೇಶದಲ್ಲಿರಬಹುದು, ಈ ಕಾಲದಲ್ಲಿ ಅಲ್ಲಿಲ್ಲವೆಂದರೆ ಬೇರೆ ಕಾಲದಲ್ಲಿರಬಹುದು, ಎಲ್ಲ ಕಾಲ ದೇಶ ಜಗತ್ತುಗಳೇ ಇಲ್ಲವೆಂದರೆ, ಅಥವಾ ಎಲ್ಲ ಕಾಲ ದೇಶಗಳಲ್ಲಿ ಜಗತ್ತಿನ ಯಾವ ಭಾಗವೂ ಇಲ್ಲವೆಂದರೆ, ಮೊಲದ ಕೊಂಬಿನಂತೆ ಜಗತ್ತು ಇಲ್ಲದೆ ಹೋಗುವುದು, ಅತ್ಯಂತ ಅಸತ್ಯವಾಗುವುದು. ಸದ್ವಿಲಕ್ಷಣವೆಂಬ ನಿನ್ನ ಸಿದ್ಧಾಂತಕ್ಕೆ ಅಸತ್ಯೆಂಬುದು ಕೂಡುವುದಿಲ್ಲ. ಜಗತ್ತು ಮಿಥ್ಯೆಯೆಂಬ ವಾದವನ್ನು ನಿಲ್ಲಿಸು ಎಂದಿದ್ದಾರೆ. ಇಲ್ಲಿ ಈ ದೇಶ ಈ ಸ್ಥಳದಲ್ಲಿ ಇಲ್ಲವೆನೇ ಒಂದು ವಸ್ತು ಇಲ್ಲವೆಂದರೆ ಇನ್ನೊಂದು ಬೇರೆ ಒಂದು ದೇಶದೊಳಕ್ಕೂ ದೇಶದಲ್ಲಿರಬಹುದು. ಈಗ ಈ ಕಾಲದಲ್ಲಿ ಅಲ್ಲಿಲ್ಲವೆನೇ ಅಲ್ಲಿಲ್ಲವೆಂದರೆ ಇನ್ನೊಂದು ಕಾಲದೊಳಿಪ್ಪುದು ಬೇರೆ ಕಾಲದಲ್ಲಿರಬಹುದು. ಎಲ್ಲ ಕಾಲವೆಲ್ಲ ದೇಶ ಎಲ್ಲ ಜಗವಿಲ್ಲವೆನೇ, ಎಲ್ಲ ಕಾಲ ದೇಶ ಜಗತ್ತುಗಳೇ ಇಲ್ಲವೆಂದರೆ, ಅಥವಾ ಎಲ್ಲ ಕಾಲ ದೇಶಗಳಲ್ಲಿ ಜಗತ್ತಿನ ಯಾವ ಭಾಗವೂ ಇಲ್ಲವೆಂದರೆ, ಮೊಲದ ಕೊಂಬಿನಂತೆ ಜಗವು ಜಗತ್ತು ಇಲ್ಲದೆ ಪಕ್ಕು ಇಲ್ಲದೆ ಹೋಗುವುದು, ಅತ್ಯಂತ ಅಸತ್ಯವಾಗುವುದು. ಸಲ್ಲದಲ್ಲ ಕೂಡುವುದಿಲ್ಲ ಈ ವಾಕು ಈ ಮಾತು, ಸದ್ವಿಲಕ್ಷಣವೆಂಬ ನಿನ್ನ ಸಿದ್ಧಾಂತಕ್ಕೆ ಅಸತ್ಯೆಂಬುದು ಕೂಡುವುದಿಲ್ಲ, ಇನ್ನು ಕಲಹ ಸಾಕು. ಈ ವಾದವನ್ನು ಜಗತ್ತು ಮಿಥ್ಯೆಯೆಂಬ ವಾದವನ್ನು ನಿಲ್ಲಿಸು. ವಸ್ತುತಃ ನಿನ್ನ ತ್ರಿಕಾಲ ನಿಷೇಧ ಸಿದ್ಧಾಂತವೇ ಸುವ್ಯಾಹತ ಮತ್ತು ನಿನ್ನ ಮತಕ್ಕೆ ಪ್ರತಿಕೂಲ. ಈ ಸಿದ್ಧಾಂತ ಅನುಸರಿಸಿದರೆ ನಿನ್ನ ನಾಲಿಗೆಗೆ ಅಸ್ತಿತ್ವವನ್ನು ನೀನು ಸಮರ್ಥಿಸಿಕೊಳ್ಳಲು ಶಕ್ತನಾಗಲಾರೆ, ವಾದ ಮಾಡಲಾರೆ. ಏಕೆಂದರೆ ಅಸ್ತಿತ್ವವುಳ್ಳ ಪದಾರ್ಥ ಇಲ್ಲಿ ಇಲ್ಲ ಎಂದರೆ ಇನ್ನೊಂದು ಕಡೆ ಇರಲೇಬೇಕು, ಈಗ ಇಲ್ಲವೆಂದರೆ ಇನ್ನೊಂದು ಕಾಲದಲ್ಲಿ ಇರಲೇಬೇಕು. ಪ್ರಪಂಚ ನಿನ್ನ ಮತದಲ್ಲಿ 3 ಕಾಲದಲ್ಲಿಯೂ ಇಲ್ಲ, ಯಾವ ಪ್ರದೇಶದಲ್ಲೂ ಇಲ್ಲ. ಮಣ್ಣಿನಲ್ಲಿ ಗಡಿಗೆ ಕಂಡು ಬಂದರೂ ಅಲ್ಲಿ ಅದು ಇಲ್ಲ ಎನ್ನುತ್ತಿ, ಬೇರೆ ಕಡೆ ಅದು ಇರುವುದು ಅಸಂಭಾವಿತ. ಹೀಗಾಗಿ ಗಡಿಗೆಯಲ್ಲಿಯೂ ಯಾವ ಕಾಲದಲ್ಲಿಯೂ ಇಲ್ಲ, ಎಲ್ಲ ಕಾಲ ಎಲ್ಲ ದೇಶದಲ್ಲಿ ಹೀಗೆ ಜಗತ್ತು ಇಲ್ಲ ಎಂದರೆ ಮೊಲದ ಕೊಂಬಿನಂತೆ ಜಗತ್ತಿಗೆ ಅಸ್ತಿತ್ವವೇ ಇಲ್ಲವೆಂದಾಗುವುದು, ನಿನ್ನ ನಾಲಿಗೆಗೂ ಅಸ್ತಿತ್ವವಿಲ್ಲವೆಂದಾಗುವುದು. ಆಗ ಮೊಲದ ಕೊಂಬಿನಂತೆ ಅಸತ್ಯವಾದ ನಿನ್ನ ನಾಲಿಗೆಯಿಂದ ಮಾತು ಹೊರಡುವುದು ಸಲ್ಲದು. ಇನ್ನು ಈ ವಾದದ ಕಲಹ ಸಾಕು ಮಾಡು. ಪ್ರಪಂಚ ಮೊಲದ ಕೊಂಬಿನಂತೆ ಅಸತ್ಯವಲ್ಲ ಎಂಬುದು ನಿನ್ನ ಸಿದ್ಧಾಂತ. ಪ್ರಪಂಚ ಮಿಥ್ಯಾತ್ವವನ್ನು ಹೇಳುವ ನಿನ್ನ ಈ ಮಾತು ನಿನ್ನ ಸಿದ್ಧಾಂತಕ್ಕೇ ಸಲ್ಲದು. ಹೀಗೆ ಅಪಸಿದ್ಧಾಂತ ದೋಷ ಬರುವುದರಿಂದಲೂ ಈ ವಾದದ ಕಲಹ ಸಾಕು ಮಾಡು ಎಂದು ಪರವಾದಿಗಳಿಗೆ ಹೇಳಿದ್ದಾರೆ. ನೇಹ ನಾನೇತಿ ವಾಕ್ಯಾಚ್ಛ ಯದಿ ನಾಸ್ತೇವ ತಯೇ ಜಗತ್ ಅಸತ್ ಸ್ಯಾತ್ ಎಂಬ ಯುಕ್ತಮಲ್ಲಿಕೆಯ ಮಾತು ಇದನ್ನೇ ಹೇಳುತ್ತದೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.